ನಮಸ್ಕಾರ ಸ್ನೇಹಿತರೆ. ಕೆಲವು ಸರಿ ಏನಾಗುತ್ತೆ, ನಮ್ಮ ತುಂಬಾ ಒಳ್ಳೆ ಸ್ನೇಹಿತರು ಇರ್ತಾರೆ. ಈ ಒಳ್ಳೆ ಸ್ನೇಹಿತರು ಯಾವುದೋ ಕಾರಣಕ್ಕೆ ನಮಗೆ ನಮಗೆ ಗೊತ್ತಿಲ್ದಂಗೆ ದೂರ ಆಗ್ಬಿಟ್ಟಿರ್ತಾರೆ. ನಮಗೆ ತುಂಬಾ ಬೇಜಾರಾಗುತ್ತಲ್ಲ. ತುಂಬಾ ಒಳ್ಳೆ ಸ್ನೇಹಿತರು ಯಾಕೆ ಈ ತರ ದೂರ ಆಗ್ಬಿಟ್ರು ನಮ್ಮಿಂದ, ನಾವೇನ್ ಮಾಡಿದ್ವಿ ಅನ್ಸುತ್ತಲ್ಲ. ಅದರಿಂದ ಸ್ನೇಹಿತರು ಈ ರೀತಿ ದೂರ ಆಗೋದಕ್ಕೆ ಕೆಲವು ಕಾರಣಗಳ ಬಗ್ಗೆ ಒಂದು ತುಂಬಾ ಒಳ್ಳೆ ಸುಭಾಷಿತ. ಇದನ್ನು ಕೇಳಿ, ಎಷ್ಟೊಂದು ಚೆನ್ನಾಗಿದೆ ಸಂಸ್ಕೃತ ಸುಭಾಷಿತ. ಸ್ನೇಹಿತರು ನಮ್ಮಿಂದ ದೂರ ಆಗೋದಕ್ಕೆ ಕಾರಣ ಏನು, ಏನೇನ್ ಕಾರಣಗಳಿರಬಹುದು ಅಂತ ಒಂದು ಲಿಸ್ಟ್ ಮಾಡುತ್ತೆ. ಏನಪ್ಪಾ ಅಂದ್ರೆ, ವಿವಾದೋ ಧನ ಸಂಬಂಧೋ, ಯಾಚನಂ ಚ ಅತಿ ಭಾಷಣಂ, ಆದಾನಂ ಅಗ್ರತ ಸ್ಥಾನಂ, ಮೈತ್ರಿ ಭಂಗಸ್ಯ ಹೇತವಃ. ಎಷ್ಟು ಚೆನ್ನಾಗಿದೆ ನೋಡಿ. ಏನಪ್ಪಾ ಅಂದ್ರೆ, ಮೈತ್ರಿ ಭಂಗಸ್ಯ ಹೇತವಃ, ಫ್ರೆಂಡ್ಶಿಪ್ ಕಟ್ಟಾಗೋದಿಕ್ಕೆ ಏನೇನಪ್ಪ ಕಾರಣಗಳು ಅಂದ್ರೆ, ವಿವಾದ. ಒಂದು ಸುಮ್ನೆ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತೀವಲ್ಲ ಕೆಲವು ಸರಿ, ಸುಮ್ನೆ ಅವ್ರ ಜೊತೆ ಜಗಳ ಮಾಡ್ತಾ ಇರ್ತೀವಿ. ಅವ್ರು ಹೇಳಿದಕ್ಕೆಲ್ಲ ಇದಲ್ಲ ಇದಲ್ಲ ಅಂತ ನಾವೇ ದೊಡ್ಡವರು ಅಂತ ತೋರಿಸ್ಕೊಳಕ್ ಹೋಗ್ತೀವಿ. ಇದು ಒಂದು ಮುಖ್ಯ ಕಾರಣ. ಎರಡನೇದು ಧನ ಸಂಬಂಧ. ಏನು, ಹಣದ ವಿಷಯವಾಗಿ ಯಾವುದೋ ಒಂದು ಪ್ರಾಫಿಟ್ ಬಂದಿರುತ್ತೆ, ನಾವು ಕೊಟ್ಟಿರಲ್ಲ, ಈ ರೀತಿ ವಿಷಯಗಳಿರುತ್ತಲ್ಲ, ಇದರಿಂದ ಸ್ನೇಹಿತರು ದೂರ ಆಗ್ತಾರೆ. ಮೂರನೇದು ಯಾಚನಂ. ಅವರಿಂದ ನಾವ್ ಏನಾದ್ರೂ ಕೇಳಿದಾಗ ಫೇವರ್ಗಳು ಕೇಳ್ತಲೇ ಇದ್ರೆ ಪದೇ ಪದೇ, ಅದರಿಂದ ದೂರ ಆಗ್ತಾರೆ. ಅದರಿಂದ ಸ್ನೇಹಿತರ ಹತ್ರ ತುಂಬಾ ಫೇವರ್ ಎಲ್ಲ ಕೇಳಕ್ ಹೋಗ್ಬೇಡಿ. ಚ ಅತಿ ಭಾಷಣಂ. ಯಾವಾಗ್ಲೂ ನಾವೇ ಮಾತಾಡ್ತಾ ಇರೋದು, ನಾವ್ ಹೇಳಿದ್ದನ್ನ ಬರೀ ಅವರು ಕೇಳಿಸ್ಕೋಬೇಕು ಅಷ್ಟೇ ಅನ್ನೋ ಮನಸ್ಥಿತಿ ಇರುತ್ತಲ್ಲ, ಅದರಿಂದ ಫ್ರೆಂಡ್ಸ್ ದೂರ ಹೋಗ್ತಾರೆ. ಆದಾನಂ ಅಂತಂದ್ರೆ, ಯಾವ್ದಾದ್ರು ಲೋನ್ ತಗೋತಾ ಇರ್ತೀವಿ ಅಲ್ಲ, ಯಾವಾಗ್ಲೂ ಅವ್ರ ಹತ್ರ ಸಾಲ ಮಾಡ್ತಾ ಇರ್ತೀವಿ, ಮತ್ ವಾಪಸ್ ಕೊಡಲ್ಲ, ಇದರಿಂದ ಅವ್ರು ದೂರ ಆಗ್ತಾ ಇರ್ತಾರೆ. ಅಗ್ರತ ಸ್ಥಾನಂ ಅಂದ್ರೆ, ಯಾವಾಗ್ಲೂ ನಾನೇ ಮುಂದೆ ಇರಬೇಕು, ನನ್ನ ಸ್ನೇಹಿತರೆಲ್ಲ ಹಿಂದೆ ಇರಬೇಕು ಅಂತ, ನಾನ್ ಲೀಡರ್ ಆಗಿರ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತೀವಲ್ಲ, ಇದರಿಂದಲೂ ಸ್ನೇಹಿತರು ದೂರ ಆಗ್ತಾರೆ. ಅಂದ್ರೆ ಇದಿಷ್ಟು ಕಾರಣಗಳಿಂದ ನಮ್ಮ ಒಳ್ಳೆಯ ಸ್ನೇಹಿತರು ನಮ್ಮಿಂದ ನಮಗೆ ತಿಳಿದಂಗೆ ದೂರ ಆಗ್ತಾರೆ. ಆದ್ರಿಂದ ನಾವು ಸ್- ಸ್ನೇಹಿತರ ಜೊತೆ ಇರುವಾಗ ಕಾಂಪ್ರಮೈಸ್ ಆಗೋಣ, ಅವರಿಗೂ ಸಮಾನವಾದ ಅವಕಾಶಗಳನ್ನು ಕೊಡೋಣ, ಅವರು ಲೀಡರ್ಸೇ ಅಂತ ನಂಬೋಣ. ಆಮೇಲೆ ಸಾಧ್ಯ ಆದಷ್ಟು ಅವರ ಜೊತೆ ಯಾವುದೇ ಕಾರಣಕ್ಕೂ ಹಣದ ವ್ಯವಹಾರ ಇಟ್ಕೊಳ್ಳೋದು ಬೇಡ ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಒಳ್ಳೆ ಸ್ನೇಹಿತರು ನಮ್ಮ ಜೊತೆನೇ ಇರ್ತಾರೆ. ಈ ಸುಭಾಷಿತ ಎಷ್ಟೊಂದು ಚೆನ್ನಾಗಿದೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.